ಪ್ರಶಾಂತ್, ಈಗ ಇಬ್ರು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, ನಾನು ಬಿಡಲ್ಲ ಅಂತ ಇವ್ರು ಹೇಳ್ತಾರೆ, ನನಗೆ ಬೇಕೇ ಬೇಕು, ಶತಾಯಗತೆ ನಾನು ಪಡ್ಕೊಂಡೇ ತೀರ್ತೀನಿ ಅಂತ. ಇಂಥದ್ರಲ್ಲಿ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಮೂವರು ದಿಗ್ಗಜರು ಎದುರು ಬಂದಂತಹ ಸಂದರ್ಭದಲ್ಲಿ ಏನಾದರೂ ಬದಲಾವಣೆಗಳಾಗತ್ತಾ? ನೋಡಿ, ದಟ್ ಡಿಪೆಂಡ್ಸ್. ಈಗ ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ತಾ ಇದ್ರು, ಒಂದು ವೇಳೆ ರಾಹುಲ್ ಗಾಂಧಿ ಕರೆದು ಸಿದ್ದರಾಮಯ್ಯನವರನ್ನ, ಇಲ್ಲ 2.5 ವರ್ಷದ ಮಾತೇನಾಗಿತ್ತು ಅದರ ಪ್ರಕಾರ ನಾವು ನಡ್ಕೊಳ್ಬೇಕಾಗತ್ತೆ, ನೀವು ಮಾತು ಕೊಟ್ಟಿದ್ದಿಲ್ಲ ನಾವು ಮಾತು ಕೊಟ್ಟಿದ್ವಿ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ಒಪ್ಕೊಳ್ತಾರೆ ಅಂತಕ್ಕಂಥದ್ದನ್ನು ಕೆಲ ಕಾಂಗ್ರೆಸ್ನ ಮೂಲಗಳು ಮಾತಾಡ್ತಾ ಇದೆ. ಬಟ್ ಈ ಪೋಸ್ಟನ್ನು ಗಮನಿಸಿದಾಗ, ಅಂದರೆ ಸಿದ್ದರಾಮಯ್ಯನವರು ಈ ವಿಷಯದ ಬಗ್ಗೆ ಯಾವತ್ತೂ ಮಾತಾಡ್ತಿರ್ಲಿಲ್ಲ. ಯಾವಾಗ ರಾಜದೀಪ್ ಸರ್ದೇಸಾಯಿ ಅವರನ್ನ ಕರ್ನಾಟಕ ಭವನ ದಿಲ್ಲಿಗೆ ಕರೆಸಿ ನಾವು 5 ವರ್ಷ ಇದ್ದೇ ಇರ್ತೀನಿ ಅಂತಕ್ಕಂಥದ್ದನ್ನು ಹೇಳಿದರು, ಅವಾಗಿನಿಂದ ಸಿದ್ದರಾಮಯ್ಯನವರು ಫ್ಲೆಕ್ಸಿಂಗ್ ಆಫ್ ಮಸಲ್ಸ್ಗೆ ತಯಾರಿದ್ದಾರೆ ಅನ್ನುವ ರೀತಿ ಮಾತಾಡ್ತಾ ಇದ್ರು. ಮೊನ್ನೆ ಸಿದ್ದರಾಮಯ್ಯನವರು ಏಕಾಏಕಿ ಹೇಳಿದರು, ಇಲ್ಲ ನಾನಿರಬೇಕು ಅವ್ರು ಇರಬೇಕು, ಹೈಕಮಾಂಡ್ ಹೇಳಿದಂಗೆ ಅಂತ. ಬಟ್ ಇವತ್ತಿನ ಈ 2 ಟ್ವೀಟ್ಗಳ ಬಹಿರಂಗವಾಗಿರ್ತಕ್ಕಂಥ ಟ್ವೀಟ್ಗಳನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಮೀಟಿಂಗ್ ದ ಗ್ರೌಂಡ್ ಆಗ್ತಾ ಇಲ್ಲ. ಮೀಟಿಂಗ್ ದ ಗ್ರೌಂಡ್ ಇನ್ ದ ಸೆನ್ಸ್ ಏನು, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ ನಾನು 5 ವರ್ಷ ಮುಂದುವರಿಯೋನೆ ಅಂತ, ಅಥವಾ ಇಲ್ಲ ಇನ್ನೂ ಸ್ವಲ್ಪ ಟೈಮ್ ಕೊಡಿ ಅಂತ ಅವ್ರು ಕೇಳ್ತಿದ್ದಾರೆ. ಪ್ರಶಾಂತ್, ಒಂದು ವೇಳೆ ಸಿಎಂ ಅವ್ರನ್ನೇ ಮುಂದುವರಿಸಿದ್ರೆ ಏನಾಗುತ್ತೆ? ಸಾಧಕ ಬಾಧಕ ಏನು? ಡಿ.ಕೆ. ಶಿವಕುಮಾರ್ ಅವ್ರಿಗೆ ಈ ಹಂತದಲ್ಲಿ ಅಧಿಕಾರ ಕೊಟ್ಟಂತಹ ಸಂದರ್ಭದಲ್ಲಿ ಏನಾಗಬಹುದು? ಬಿಡ 3 ವಿಕಲ್ಪಗಳು ಸ್ಪಷ್ಟವಾಗಿ ಕಾಣ್ತವೆ. ಈ 3 ವಿಕಲ್ಪಗಳಲ್ಲೇ ಯಾವುದಾದ್ರೂ ಸಂಧಾನ ಆಗಬೇಕು. ಮೊದಲನೇದೇನು, ಸಿದ್ದರಾಮಯ್ಯನವ್ರನ್ನ 5 ವರ್ಷ ನಾವು ಕಂಟಿನ್ಯೂ ಮಾಡ್ತೀವಿ, ಈಗ ಸಂಪುಟ ಪುನಾರಚನೆಗೆ ಅವಕಾಶ ಕೊಡ್ತೀವಿ. ಡಿ.ಕೆ. ಶಿವಕುಮಾರರ ಬೆಳಗಿನ ಪೋಸ್ಟನ್ನು ಗಮನಿಸಿದರೆ ಮತ್ತು ಖರ್ಗೆ ಅವರ ಜೊತೆಗಿನ ಅವರ 2 ಸಭೆಗಳನ್ನು ಅದರ ಒಳಗಿನ ಸುದ್ದಿಗಳನ್ನು ಗಮನಿಸಿದ್ರೆ ಯಾವುದೇ ಕಾರಣಕ್ಕೂ ನಾನು ಸಂಪುಟ ಪುನಾರಚನೆಗೆ ಅವಕಾಶ ಇಲ್ಲ, ನನಗೇನು ಭರವಸೆ ಕೊಟ್ಟಿದ್ರಿ ಅದನ್ನು ಈಡೇರಿಸಿ, ನೀವೇ ಭರವಸೆ ಕೊಟ್ಟಿದ್ರಿ, ನಿಮ್ಮ ಮುಂದೆ ಭರವಸೆ ನಡೆದಿತ್ತು, ಅದನ್ನು ಈಡೇರಿಸಿ ಅಂತಕ್ಕಂಥದ್ದನ್ನು ಡಿ.ಕೆ. ಶಿವಕುಮಾರ್ ಕೇಳ್ತಿದ್ದಾರೆ. ಅಂದರೆ 5 ವರ್ಷ ಮತ್ತು ಸಂಪುಟ ಪುನಾರಚನೆಯ ಆಪ್ಷನ್ ಡಿ.ಕೆ. ಶಿವಕುಮಾರ್ ಒಪ್ಪಲ್ಲ ಅನ್ನೋದರ ಕಾನ್ಸಿಕ್ವೆನ್ಸ್ ಏನು? ಒಪ್ಪಲ್ಲ ಇಸ್ ಪಾಯಿಂಟ್ 1. ಒಪ್ಪಲ್ಲ ಅನ್ನೋದರ ಪಾಯಿಂಟ್ 2 ಏನು? ಡಿ.ಕೆ. ಶಿವಕುಮಾರ್ ಇಸ್ ವೈಡ್ ಓಪನ್, ಅವ್ರು ಏನು ಬೇಕಾದ್ ಮಾಡ್ಕೊಳ್ಬೋದು ಅಲ್ವಾ? ಅದರ ಅರ್ಥ ಕಾಂಗ್ರೆಸ್ಸಿಗೆ ನಷ್ಟ. ಅಂದ್ರೆ ಆ ಆಪ್ಷನ್ ಅನ್ನ ಇವತ್ತು ಡಿಸೈಡ್ ಮಾಡ್ತಕ್ಕಂಥದ್ದು ಕಷ್ಟ ಇದೆ. ಆ ಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಆ ಸ್ಥಿತಿಯಲ್ಲಿ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ನ ಶಿಸ್ತಿನ ಸಿಪಾಯಿಯಾಗಿ ಉಳಿತಾರೆ ಅಂತ ನನಗೂ ಯಾರಿಗೂ ಅನ್ಸಲ್ಲ. ನಂಬರ್ 2, ಸಿದ್ದರಾಮಯ್ಯನವರು ಇನ್ನೊಂದು 6 ತಿಂಗಳ ಕಾಲ ಮುಂದುವರೆದು 3-2, ಈಗೇನು 2.5 ಇದೆ, ಅದನ್ನು 3-2 ಮಾಡಿ ಡಿ.ಕೆ. ಶಿವಕುಮಾರ್ಗೂ ಇನ್ನೂ 6 ತಿಂಗಳ ಕಾಲ ನೀವು ತಾಳ್ಮೆಯಿಂದಿರಬೇಕು. ಸಿದ್ದರಾಮಯ್ಯನವರು ಮುಂದುವರಿತಾರೆ, ಸಂಪುಟ ಪುನಾರಚನೆ ಸಣ್ಣ ಪುಟ್ಟ ಮಟ್ಟದಲ್ಲಿ ಮಾಡಿಬಿಡೋಣ. ಆದರೆ ಬಹಿರಂಗವಾಗಿ ಸಮಥಿಂಗ್ ಹ್ಯಾಸ್ ಟು ಬಿ ಟೋಲ್ಡ್. ಡಿ.ಕೆ. ಶಿವಕುಮಾರ್ ಈಗ ಏನು ಬಯಸ್ತಿದ್ದಾರೆ, ಇದನ್ನು ಬಹಿರಂಗ ಯಾಕೆ ತರ್ತಾ ಇದ್ದಾರೆ? ಒಳಗೆ ಮಾತುಕತೆ ಆಡಿದ ಸಾಕು, ಇನ್ನು ಹೊರಗಡೆ ಮಾತಾಡೋಣ ಅನ್ನೋ ಮಟ್ಟಕ್ಕೆ ಡಿ.ಕೆ. ಶಿವಕುಮಾರ್ ಈ ಪೋಸ್ಟ್ ಹಾಕ್ತಿದ್ದಾರೆ. ಹೀಗಿರುವಾಗ ಮೇದಲ್ಲಾಗತ್ತೋ, ಮಾರ್ಚ್ನಲ್ಲಾಗತ್ತೋ, ಬಜೆಟ್ ಮಂಡನೆ ನಂತರ ಆಗತ್ತೋ, ದೇವರಾಜ ಅರಸ್ ಅವರ ರೆಕಾರ್ಡ್ ಬ್ರೇಕ್ ಮೇಲೆ ಆಗತ್ತೋ, ಉತ್ತರಾಯಣದಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೋ, ಇವು ಶನಿವಾರನೋ ಸೋಮವಾರನೋ ಮಂಗಳವಾರನೋ ಯಾವತ್ತು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ದಿಲ್ಲಿಗೆ ಕರೀತಾರೆ ಅಲ್ಲಿ ಡಿಸೈಡ್ ಆಗಬೇಕು. ಇದು 3ನೇ ವಿಕಲ್ಪ ಇರ್ತಕ್ಕಂಥದ್ದು. ಇಲ್ಲ ನನಗೆ ನೀವು ಮಾತು ಕೊಟ್ಟಿದ್ರಿ 2.5 ವರ್ಷ ಅಂತ ಡಿ.ಕೆ. ಶಿವಕುಮಾರ್ ಏನು ಗಟ್ಟಿಯಾಗಿ ಹೇಳ್ತಿದ್ದಾರೆ. ನೀವು 2.5 ವರ್ಷ ಆಯಿತು, ಅವ್ರು ಹೇಳ್ತಿರೋದೇನು ಡಿ.ಕೆ. ಶಿವಕುಮಾರ್ ಈಗ ಅವರು ಇಷ್ಟು ದಿನಗಳವರೆಗೆ ಕೇವಲ ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಫೇಸ್ ಟೈಮ್ ಮೂಲಕ ಭರವಸೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದಿತ್ತು. ಈಗ ಡಿ.ಕೆ. ಶಿವಕುಮಾರ್ ಬಳಗ ಏನು ಹೇಳ್ತಿದೆ, ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ, ರಾಹುಲ್ ಗಾಂಧಿ ಮನೆಗೆ ಹೋಗೋಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮನೆಯಲ್ಲಿ ಖರ್ಗೆ, ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಇದ್ರು, ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಇದ್ರು. ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಹೇಳಿದ್ರು, ನೋಡಪ್ಪ ನಾನು 2 ವರ್ಷದ ನಂತರ ಬಿಟ್ಟು ಕೊಡ್ತೀನಿ ಅಂತ. ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಇಲ್ಲ ಡಿ.ಕೆ. ಸುರೇಶ್ ಒಪ್ತಾ ಇಲ್ಲ, ನನ್ನ ತಮ್ಮ ಒಪ್ಪಲ್ಲ ಅಂದಾಗ ಡಿ.ಕೆ. ಸುರೇಶ್ರನ್ನ ಒಳಗೆ ಕರೆಸ್ಕೊಂಡು ಸಿದ್ದರಾಮಯ್ಯನವರು ಡಿ.ಕೆ. ಸುರೇಶ್ ಹೇಳಿದ್ರು, ಇಲ್ಲ ನಾನು 2.5 ವರ್ಷದ ಮುಂಚೆ 1 ವಾರ ಮುಂಚೆನೇ ನಿಮ್ಗೆ ರಾಜೀನಾಮೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು ಅಂತ ಡಿ.ಕೆ. ಬಣ ಹೇಳ್ತಾ ಇದೆ. ಸಿದ್ದರಾಮಯ್ಯನವರು ಬಣ ಏನು ಹೇಳ್ತಿದೆ, ನನಗೆ ಇಲ್ಲಿಯವರೆಗೆ ಹೈಕಮಾಂಡ್ ಯಾವತ್ತೂ ಕೂಡ ನೀವು 2.5 ವರ್ಷದ ಬಗ್ಗೆ ಮಾತಾಡೇ ಇಲ್ಲ ಅನ್ನೋದನ್ನ ಸಿದ್ದರಾಮಯ್ಯನವರು ಬಣ ಹೇಳ್ತಾರೆ. ಈ ಕ್ಲೇಮ್ ಕೌಂಟರ್ ಕ್ಲೇಮ್ಗಳು ಇವತ್ತು ಬಹಿರಂಗ ಆಗ್ಬಿಟ್ಟು ಇವು
ಸಿದ್ದರಾಮಯ್ಯನವರು 5 ವರ್ಷ ನಾನೇ ಇರ್ತೀನಿ ಈಗ ಅಂತ ಹೇಳ್ತಿದ್ದಾರೆ. ಬೀದಿಗೆ ಬಂದ್ಬಿಡ್ತು, ಏನೋ ಒಂದು ಆಗಿದೆ. ಅದನ್ನೇ ಡಿ ಕೆ ಶಿವಕುಮಾರ್ ಅವರ ಬಣದರು ಡೆಲ್ಲಿಗೆ ಹೋದಂತಹ ವಾಪಸ್ ಬಂದಂತಹ ನಾಯಕರು ಹೇಳಿದ್ರು. ಅದರಲ್ಲಿ ಬಾಲಕೃಷ್ಣ ಒಪ್ಪಂದ ಆಗಿದೆಯಾ ಆಗಿಲ್ವಾ ಏನಿದೆಯೋ ಅದನ್ನ ಎದುರಿಗೆ ಹೇಳಿ, ಜನರ ಎದುರಿಗೆ ಹೇಳಿ ಅನ್ನೋದನ್ನ ನೋಡೋಣ ಏನಾಗುತ್ತೆ. ಮೀಟಿಂಗ್ ಆದ ನಂತರ ಯಾವ ರೀತಿಯ ನಿರ್ಧಾರಗಳು ಬರುತ್ತೆ ಅನ್ನೋದು ಬಹಳ ಮುಖ್ಯ. ಇದರ ಜೊತೆಗೆ ಇಬ್ಬರೂ ನಾಯಕರು ಅವರ ಸಮುದಾಯದ ಮಠಾಧೀಶರು ತಮ್ಮದೇ ಆದಂತಹ ಒತ್ತಡವನ್ನ ಹೇರ್ತಾ ಇದ್ದಾರೆ. ಈ ಒತ್ತಡ ಹೈಕಮಾಂಡ್ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.